ಭಾರತ ಪಾಕಿಸ್ತಾನದ ನಡುವೆ ಅಧಿಕೃತ ಯುದ್ಧ ಆರಂಭ ಆಗಿದೆ. ನಿನ್ನೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವು. ಆದರೆ ಭಾರತದ ಸೇನಾಪಡೆ, ಭಾರತದ ಸೈನಿಕರು ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಆ ತಂತ್ರವನ್ನು ವಿಫಲಗೊಳಿಸಿದ್ವು. ಇದಕ್ಕೆ ಪ್ರತಿಯಾಗಿ ಪಾಕ್ ದುಸ್ಸಾಹಸ ಭಾರಿ ಪೆಟ್ಟು ಕೊಟ್ಟ ಭಾರತ ಪಾಕಿಸ್ತಾನಗಳ ನಡುವೆ ಯುದ್ಧ ಅಧಿಕೃತವಾಗಿ ಆರಂಭವಾಗಿದೆ. ಯುದ್ಧ ವಿಮಾನಗಳ ಮುಖಾಂತರ ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಪಾಕಿಸ್ತಾನ. ವಿಮಾನ ನಿಲ್ದಾಣಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ನಮ್ಮ ಶತ್ರು ರಾಷ್ಟ್ರ ದಾಳಿಯನ್ನು ಕೈಗೊಂಡಿತ್ತು. ಆತ್ಮಾಹುತಿ ಡ್ರೋನ್ಗಳ ಮುಖಾಂತರವೂ ಕೂಡ ಪಾಕಿಸ್ತಾನ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಭಾರತದ ಸೇನೆ ಅಂದರೆ ಕ್ಷಿಪಣಿ ಪ್ರತಿರೋಧಿ ರಕ್ಷಣಾ ವ್ಯವಸ್ಥೆ ಏನಿದೆ ಅದರ ಮುಖಾಂತರ ನಾವು ಪಾಕಿಸ್ತಾನದ ಪ್ರಮುಖ 3 ಜೆಟ್ಟುಗಳನ್ನು ಹೊಡೆದುರುಳಿಸಿದ್ದೀವಿ, ಅಂದರೆ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ನಿನ್ನೆ ರಾತ್ರಿಯೇ. ಜೊತೆಗೆ ಪಾಕಿಸ್ತಾನದಿಂದ ಭಾರತದ ಕಡೆಗೆ ಅಪ್ಪಳಿಸಿದ್ದಂತಹ ಡ್ರೋನ್ಗಳನ್ನು ಕೂಡ, ಡ್ರೋನ್ ಅಂತ ಹೇಳಿದ್ರೆ ಮಾನವರಹಿತ ವೈಮಾನಿಕ ವಾಹನ ಏನಿದೆ ಅದನ್ನು ಕೂಡ ನಿನ್ನೆ ನಾವು ಹೊಡೆದುರುಳಿಸಿದ್ದೀವಿ. ಸೊ ಈ ಮುಖಾಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಧಿಕೃತವಾಗಿ ಯುದ್ಧ ಆರಂಭವಾಗಿದೆ. ಇದು ಯುದ್ಧ 1971ರ ಬಳಿಕ ಎರಡೂ ದೇಶಗಳ ಮಿಲಿಟರಿ ಅಥವಾ ಸೇನೆ ಗಡಿಯನ್ನು ದಾಟಿ ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಫಾರ್ ದಿ ಫಸ್ಟ್ ಟೈಮ್. ಹಾಗಾಗಿ ನಾವು ಇದನ್ನು ಅಧಿಕೃತವಾಗಿ ಯುದ್ಧ ಅಂತ ಹೇಳಬಹುದು. ಮೊನ್ನೆ ನಡೆದಿದ್ದು ಸರ್ಜಿಕಲ್ ಸ್ಟ್ರೈಕ್, ನಿನ್ನೆ ನಡೆದಿದ್ದು ಭಾರತದ ಎರಡನೆಯ ದಾಳಿ ಆದ ಬಳಿಕ ನಿನ್ನೆ ರಾತ್ರಿಯಿಂದ ಪಾಕಿಸ್ತಾನದ ಯುದ್ಧ ವಿಮಾನಗಳು ಜೊತೆಗೆ ಡ್ರೋನ್ಗಳು ಭಾರತದ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸ. ಯಾಕೆ ದುಸ್ಸಾಹಸ ಅಂತ ಹೇಳಿದ್ರೆ, ಒಂದು ಈ ಪ್ರಯತ್ನಗಳು ಪಾಕಿಸ್ತಾನದ ಈ ಯತ್ನ ಏನಿದೆ ಅದು ಫಲ ಕಂಡಿಲ್ಲ, ಅಂದರೆ ಅದನ್ನು ನಾವು ವಿಫಲಗೊಳಿಸಿದ್ವಿ ನಮ್ಮ ರಕ್ಷಣಾ ವ್ಯವಸ್ಥೆಗಳನ್ನು ಬಳಸಿಕೊಂಡು. ಎರಡನೆಯದ್ದಾಗಿ ಭಾರತ ಇದಕ್ಕೆ ಪ್ರತಿಯಾಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ರಾವಲ್ಪಿಂಡಿಯಲ್ಲಿ ನಾವು ಪ್ರತಿದಾಳಿಯನ್ನು ನಡೆಸಿದ್ದೀವಿ. ಆತ್ಮಾಹುತಿ ಡ್ರೋನನ್ನು ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಮಾಡುವಂಥ ಯತ್ನವನ್ನು ಮಾಡಿತು. ಮಾಹಿತಿಗಳ ಪ್ರಕಾರ ಜಮ್ಮುವಿನ ಏರ್ಪೋರ್ಟ್ನ ಬಳಿ ಸುಮಾರು 3 ಸ್ಫೋಟದ ಸದ್ದುಗಳು ಕೇಳಿಸಿವೆ. ಸೊ ಇದು ಯುದ್ಧ ಬ್ರೇಕಿಂಗ್, ವಾರ್ ಬ್ರೇಕಿಂಗ್, ಇವೆಲ್ಲ ವಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಯುದ್ಧ ವಿಮಾನಗಳ ಮುಖಾಂತರ ಪಾಕಿಸ್ತಾನ ದಾಳಿಗೆ ಯತ್ನವನ್ನು ನಿನ್ನೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ ಈ 3 ರಾಜ್ಯಗಳಲ್ಲೂ ಕೂಡ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಅಂದರೆ ಬೆಳಿಗ್ಗೆ 6 ಗಂಟೆಯವರೆಗೆ ವಿದ್ಯುತ್ತನ್ನು ಕಟ್ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶತ್ರು ರಾಷ್ಟ್ರಗಳು ನಮ್ಮ ಯಾವುದೇ ಜನವಸತಿ ಪ್ರದೇಶಗಳಿರ್ಬೋದು, ಸೇನಾ ನೆಲೆಗಳಿರ್ಬೋದು, ಅವುಗಳ ಮೇಲೆ ದಾಳಿಯನ್ನು ಮಾಡಬಾರದು ಎನ್ನುವಂಥ ಕಾರಣಕ್ಕೋಸ್ಕರ. ಸೊ ಅದರಲ್ಲಿ ಆ ರಣತಂತ್ರದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾರತ ಯಶಸ್ವಿ ಆಗಿದೆ. ಯುದ್ಧ ವಿಮಾನಗಳ ಮುಖಾಂತರ ಪಾಕಿಸ್ತಾನ ದಾಳಿಗೆ ಯತ್ನಿಸಿತು. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನ ಹಲವು ಕಡೆಗಳಲ್ಲಿ ವಿಶೇಷವಾಗಿ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು, ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಯುದ್ಧ ವಿಮಾನಗಳು ಕ್ಷಿಪಣಿ ಮತ್ತು ಪಾಕಿಸ್ತಾನ ತನ್ನ ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತು. ಆದರೆ ಭಾರತೀಯ ಸೇನೆ ಕ್ಷಿಪಣಿ ಪ್ರತಿರೋಧಿ ಟ್ಯಾಂಕ್ S-400 ಏನಿದೆ, ಸುದರ್ಶನ, ಅದರ ಹೆಸರು ಸುದರ್ಶನ್ ಚಕ್ರ, ಅದರ ಮುಖಾಂತರ ನಾವು ಈ ಪಾಕಿಸ್ತಾನದ ಪ್ರಯತ್ನಗಳನ್ನು ವಿಫಲಗೊಳಿಸಿದ್ವಿ. ಸೊ ಇದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ನೀವು ಫ್ರೀಡಮ್ ಟಿವಿಯಲ್ಲಿ ನೋಡ್ತಾ ಇರುವಂಥದ್ದು. ಸೊ ನೀವು ಏನೀಗ ಕೇಳಿಸ್ಕೊತಾ ಇದ್ದೀರಿ ಅದು ನಿನ್ನೆ ದಾಳಿಗೆ ನಡೆದಂತಹ ಯತ್ನದ ಸದ್ದು. ಅದು ಪಾಕಿಸ್ತಾನದಿಂದ ದಾಳಿಗೆ ನಡೆದಂತಹ ಯತ್ನದ ಸದ್ದು. ಜಮ್ಮು ಕಾಶ್ಮೀರ ಗಡಿ ಭಾಗದ ಜಿಲ್ಲೆಗಳ ಮೇಲೆ ದಾಳಿಯನ್ನು ನಿನ್ನೆ ಪಾಕಿಸ್ತಾನ ದಾಳಿಗೆ ಯತ್ನವನ್ನು ಮಾಡಿದೆ.
ಜಮ್ಮು ಕಾಶ್ಮೀರದ ಗಡಿಭಾಗದ ಜಿಲ್ಲೆಗಳು, ಜೊತೆಗೆ ರಾಜಸ್ಥಾನದ ಹಲವು ಕಡೆಗಳಲ್ಲಿ, ಜೊತೆಗೆ ಪಂಜಾಬ್ನಲ್ಲೂ ಕೂಡ ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆ ಮೇಲೆ ಪಾಕಿಸ್ತಾನ ಯುದ್ಧವನ್ನು ಮಾಡುವಂತಹ ಪ್ರಯತ್ನವನ್ನು ನಿನ್ನೆ ಕೈಗೊಂಡಿತ್ತು. ಆದರೆ ಆ ಎಲ್ಲ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸಿದ್ದೀವಿ. ಈಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಪಾಕಿಸ್ತಾನದ ಡ್ರೋನ್ ಅಟ್ಯಾಕ್ ಅಥವಾ ಡ್ರೋನ್ ದಾಳಿಯ ಪ್ರಯತ್ನದ ವಿಡಿಯೋಗಳು. ಬಟ್ ಎಲ್ಲವನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ. ನಮ್ಮ ರಕ್ಷಣಾ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವೆಲ್ಲವನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ. ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೀವಿ. ನಾವು ಪಾಕಿಸ್ತಾನದ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ. ನಿನ್ನೆ ಉಗ್ರ ಪೋಷಕ ದೇಶ ಪಾಕಿಸ್ತಾನದ ಉದ್ದಟತನ, ರೊಚ್ಚಿಗೇಳಿಸುವ ಧೋರಣೆಯನ್ನ ಪಾಕಿಸ್ತಾನ ಪ್ರದರ್ಶನ ಮಾಡ್ತಾ ಇದ್ದೆ. ಡಿಎಸ್ಕಲೇಷನ್ಗೆ ಅವರೇ ಪ್ರಯತ್ನವನ್ನ ಪಡಬೇಕು, ನಾವಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಭಾರತದ ಮೇಲೆ ಕ್ಷಿಪಣಿ ಮತ್ತು ಆತ್ಮಾಹುತಿ ಡ್ರೋನ್ಗಳ ಮುಖಾಂತರ, ಆತ್ಮಾಹುತಿ ಅಂದ್ರೆ ಸುಸೈಡ್ ಡ್ರೋನ್ಗಳ ಮುಖಾಂತರ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತು. ಯುದ್ಧ ವಿಮಾನಗಳ ಮೂಲಕ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತು. ಉದ್ದಟತನ ಯಾಕೆ ಅಂತ ಹೇಳಿದ್ರೆ, ನಾವು ಎಸ್ಕಲೇಷನ್ ಮಾಡಿದ್ದಲ್ಲ. ನಾವು ಎಸ್ಕಲೇಷನ್ ಅಂದ್ರೆ ಯುದ್ಧ ಸಂಘರ್ಷವನ್ನ ಸೃಷ್ಟಿ ಮಾಡಿರುವಂಥದ್ದು ನಾವಲ್ಲ. ಇದರ ಸೃಷ್ಟಿಕರ್ತರು, ಇದರ ಮೂಲ ಕಾರಣ ನಾವಲ್ಲ. ಇದನ್ನ ನಿನ್ನೆ ಸಂಜೆ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಮಿಸ್ತ್ರಿ ಮತ್ತು ವಾಯುಸೇನೆಯ ವಿಂಗ್ ಕಮಾಂಡರ್ ಮತ್ತು ಸೇನೆಯ ಕರ್ನಲ್, ಈ ಮೂವರು ನಡೆಸಿದಂತಹ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಾವಲ್ಲ, ನಾವು ಎಸ್ಕಲೇಷನ್ ಮಾಡ್ತಾ ಇಲ್ಲ, ನಾವು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಕ್ರಿಯೆಗೆ, ಆಕ್ಷನ್ಗೆ ರಿಯಾಕ್ಷನ್. ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೆ ತಕ್ಕ ಹಾಗೆ ನಾವು ಸರ್ಜಿಕಲ್ ದಾಳಿಯನ್ನು ಮಾಡಿದ್ವಿ. ಸರ್ಜಿಕಲ್ ದಾಳಿ ಮಾಡಿದ್ವಿ ಅಂತೇಳಿ ಪಾಕಿಸ್ತಾನದವರು ಭಾರತದ 15 ಕಡೆಗಳ ಮೇಲೆ ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಪಟ್ಟರು. ಅದಕ್ಕೆ ನಾವು ನಿನ್ನೆ ಬೆಳಗ್ಗೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ದಾಳಿಯನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದವರು ನಿನ್ನೆ ಭಾರತದ ಮೇಲೆ ದಾಳಿಯನ್ನ ಮಾಡುವಂತಹ ಪ್ರಯತ್ನವನ್ನ ಪಟ್ಟರು. ನಾವು ಕೂಡ ಪಾಕಿಸ್ತಾನದ ಹಲವು ನಗರಗಳು, ರಾಜಧಾನಿ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್, ಕರಾಚಿ ಸೇರಿದಂತೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತ ತನ್ನ ಕ್ಷಿಪಣಿ ದಾಳಿಯನ್ನ ಮಾಡಿತು. ಸೊ ಕ್ರಿಯೆಗೆ ಪ್ರತಿಕ್ರಿಯೆ, ಅವರ ಆಕ್ಷನ್ ಹೆಂಗಿರುತ್ತೋ ಅದೇ ಅದರ ಆಧಾರದ ಮೇಲೆ ನಮ್ಮ ರಿಯಾಕ್ಷನ್ ಇರುತ್ತೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ, ಅನುಕಂಪವನ್ನು ಗಿಟ್ಟಿಸ್ಕೊಳ್ಳಲಿಕ್ಕೆ. ಸೊ ಅವೆಲ್ಲವೂ ಕೂಡ ಸಫಲ ಆಗಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ. ನಮ್ಮ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟರೆ ನಾವು ಪ್ರತಿ ದಾಳಿಯನ್ನು ಮಾಡೇ ಮಾಡ್ತೀವಿ, ಇಷ್ಟೇ ಸಿಂಪಲ್. ಸೊ ಪಾಕಿಸ್ತಾನವೇ ನಿರ್ಧಾರ ಮಾಡಬೇಕು, ಆ ದೇಶ ಉಳಿಬೇಕೋ ಬೇಡವ ಎನ್ನುವಂಥದ್ದನ್ನು ಪಾಕಿಸ್ತಾನವೇ ನಿರ್ಧಾರ ಮಾಡಬೇಕು. ಪಾಕಿಸ್ತಾನವೇ ನಿರ್ಧಾರವನ್ನು ಮಾಡಬೇಕು. ನಿನ್ನೆ ಜಮ್ಮು ಕಾಶ್ಮೀರ ಮತ್ತು ರಾಜಸ್ಥಾನ, ಪಂಜಾಬ್ನಲ್ಲಿ ಟೆನ್ಷನ್. ಕಾರಣ ಏನು ಅಂತ ಹೇಳಿದ್ರೆ, ಇವು ಮೂರು ರಾಜ್ಯಗಳು ಕೂಡ ಗಡಿ ಭಾಗದಲ್ಲಿರ್ತಕ್ಕಂತಹ ರಾಜ್ಯಗಳು. ಭಾರತೀಯ ಸೇನಾ ನೆಲೆಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಜಮ್ಮುವಿನ ಏರ್ಪೋರ್ಟ್ನ ಬಳಿ ಮಾಹಿತಿಗಳ ಪ್ರಕಾರ, ರಾಯ್ಟರ್ಸ್ ಮತ್ತು ಬಿಬಿಸಿ ವರದಿಗಳ ಪ್ರಕಾರ ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ ಭಾರಿ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಜಮ್ಮು, ಉಧಂಪುರ, ಸತ್ವಾರ, ಸಾಂಬಾ, ಆರ್ಎಸ್ಪುರದಲ್ಲಿ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್, ಪೋಖ್ರಾನ್ ಮೇಲೆ ಕ್ಷಿಪಣಿ ದಾಳಿಯ ಪ್ರಯತ್ನವನ್ನು ಪಾಕಿಸ್ತಾನ ಪಟ್ಟಿದೆ. ಪಂಜಾಬಿನ ಪಠಾನ್ಕೋಟ್ ಮತ್ತು ಜಲಂಧರ್ ಮೇಲೂ ಕೂಡ ದಾಳಿಗೆ ಯತ್ನವನ್ನು ಮಾಡಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ ಈ ಮೂರು ರಾಜ್ಯಗಳ ಮಿಲಿಟರಿ ನೆಲೆಗಳು ಮತ್ತು ಸೇನಾ ನೆಲೆಗಳ ಮೇಲೆ ಜಮ್ಮುವಿನ ಏರ್ಪೋರ್ಟ್ ಅನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದ. ಮಾಹಿತಿಗಳ ಪ್ರಕಾರ 3 ಬ್ಲಾಸ್ಟಿನ ಸದ್ದು ಕೇಳಿಸಿದೆ ಅಂತೇಳಿ ನಿನ್ನೆ ರಾತ್ರಿ ರಾಯ್ಟರ್ಸ್ ವರದಿ ಮಾಡಿತ್ತು, ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ. 35ಕ್ಕೂ ಹೆಚ್ಚು ಕಾಲ
35 ನಿಮಿಷಕ್ಕೆ ಹೆಚ್ಚು ಕಾಲ ಪಾಕಿಸ್ತಾನದ ಸೇನೆ ದಾಳಿಗೆ ಪ್ರಯತ್ನ ಮಾಡಿತ್ತು. ಜಮ್ಮು ಕಾಶ್ಮೀರದ ಜಮ್ಮು, ಉಧಂಪುರ, ಅಖ್ನೂರ್ ಮತ್ತು ಪೂಂಚ್ ಸೆಕ್ಟರ್ ಜೊತೆಗೆ ಸತ್ವರ, ಸಾಂಬಾ, ಆರ್ಎಸ್ಪುರ ಸೆಕ್ಟರ್ನಲ್ಲಿ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್, ಪೋಖ್ರಾನ್ ಮೇಲೆ ಕೂಡ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿದೆ. ಪಂಜಾಬಿನ ಪಠಾನ್ಕೋಟ್ ಮತ್ತು ಜಲಂಧರ್ ಮೇಲೆ ದುಸ್ಸಾಹಸವನ್ನು ಕೈಗೊಂಡಿದೆ. ಪಠಾನ್ಕೋಟ್ನಲ್ಲಿ ನಮ್ಮ ವಾಯುನೆಲೆ ಇರುವಂಥದ್ದು ವೆರಿ ಇಂಪಾರ್ಟೆಂಟ್. 2016ರಲ್ಲಿ ಪಠಾನ್ಕೋಟ್ನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಉಗ್ರರು ಬಾಂಬ್ ದಾಳಿಯನ್ನು ನಡೆಸಿದ್ರು. ನಿಮಗೆ ಗೊತ್ತಿರಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಬರ್ತ್ಡೇಗೆ ಭೇಟಿ ಕೊಟ್ಟ ಒಂದೇ ತಿಂಗಳ ಒಳಗಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ದಿಢೀರ್ ಭೇಟಿಯನ್ನು ಕೊಟ್ಟು ನವಾಜ್ ಶರೀಫ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದರು. ಅಚ್ಚರಿಯ ಭೇಟಿ, ಸರ್ಪ್ರೈಸ್ ವಿಸಿಟ್. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂಥವರು ಪಾಕಿಸ್ತಾನದ ಮಾರ್ಗ ಮಧ್ಯೆ ಇಳಿದು ನವಾಜ್ ಶರೀಫ್ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದಾದ ಕೇವಲ ಒಂದೇ ತಿಂಗಳಿಗೆ ಡಿಸೆಂಬರ್ನಲ್ಲಿ ಪ್ರಧಾನಮಂತ್ರಿಗಳು ಮೋದಿ ಅವರು ನವಾಜ್ ಶರೀಫ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿದ್ದು. ಅದಾದ ಒಂದೇ ತಿಂಗಳಿಗೆ ಪಠಾನ್ಕೋಟ್ ವಾಯುನೆಲೆಯ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ದಾಳಿ ಮಾಡಿದರು. ಫಾರ್ ದಿ ಫಸ್ಟ್ ಟೈಮ್ ಇಂಡಿಯನ್ ಮಿಲಿಟರಿ ಹಿಸ್ಟ್ರಿ, ಭಾರತದ ಸೇನಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಯುನೆಲೆಯ ಒಳಗಡೆ ನುಗ್ಗಿ ದಾಳಿ ಮಾಡಿದ್ದು ಪಾಕಿಸ್ತಾನದ ಉಗ್ರರು 2016ರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಈವೆಂಟ್ಸ್ಗಳು ಅವೆಲ್ಲವೂ ಕೂಡ ಭಾರತದ ಮಿಲಿಟರಿ ಇತಿಹಾಸದ ಲೆಕ್ಕಾಚಾರದಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ISI ಪಾಕಿಸ್ತಾನದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಏನಿದೆ ISI, ಅದು ಪಠಾನ್ಕೋಟ್ ಏರ್ ಬೇಸಿಗೆ ಭೇಟಿಯನ್ನು ಕೊಟ್ಟು ತನಿಖೆಯನ್ನು ಕೂಡ ಮಾಡಿತ್ತು. ಸೊ ಫಾರ್ ದಿ ಫಸ್ಟ್ ಟೈಮ್ ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಭಯೋತ್ಪಾದಕ ಕೃತ್ಯದ ಬಗ್ಗೆ ತನಿಖೆ ಮಾಡಲಿಕ್ಕೆ ತನ್ನ ಭಾರತದ ಮಿಲಿಟರಿ ನೆಲೆಗೆ ಭೇಟಿಯನ್ನು ಕೊಟ್ಟಿದ್ದು. ಸೊ ಇದು 2015-16ರ ಸುದ್ದಿ ಈಗ ನೆನಪಿಗೆ ಬರ್ತಾ ಇರುವಂಥದ್ದು. ಪಠಾನ್ಕೋಟ್ ಏರ್ ಬೇಸ್ ಮೇಲೆ ದಾಳಿಗೆ ಯತ್ನವನ್ನು ಮಾಡಿದೆ. ಸೊ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿರುವಂಥದ್ದು ಪಾಕಿಸ್ತಾನ. ಸುಮಾರು 35 ನಿಮಿಷಕ್ಕೆ ಹೆಚ್ಚು ಕಾಲ ದಾಳಿ ನಡೆಸಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ. ರಾಯ್ಟರ್ಸ್ ವರದಿಯ ಪ್ರಕಾರ ಸುಮಾರು 8 ಕ್ಷಿಪಣಿಗಳ ದಾಳಿಯ ಯತ್ನವನ್ನು ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ, ವಿಶೇಷವಾಗಿ ಜಮ್ಮು ಏರ್ಪೋರ್ಟ್ನ ಬಳಿ. ರಾಜಸ್ಥಾನದ ಜೈಸಲ್ಮೇರ್, ಪೋಖ್ರಾನ್ನ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಪಟ್ಟಿದೆ. ಪಂಜಾಬ್ನ ಪಠಾನ್ಕೋಟ್ ಮತ್ತು ಜಲಂಧರ್ನ ಮೇಲೂ ಕೂಡ ಪಾಕಿಸ್ತಾನ ದುಸ್ಸಾಹಸವನ್ನು ಕೈಗೊಂಡಿದೆ. ಈ ದಾಳಿಯ ಬಳಿಕ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಪಾಕಿಸ್ತಾನದ ರೇಂಜರ್ಸ್, ಪಾಕಿಸ್ತಾನದ ಸೇನೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿ, ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಅಂತಾರಾಷ್ಟ್ರೀಯ ಗಡಿ ಮತ್ತು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಭಾರತದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಕೈಗೊಂಡಿದೆ. ಸೊ ಪಾಕಿಸ್ತಾನ ನಿನ್ನೆ 2 ರೀತಿಯ ದಾಳಿಯನ್ನು ಕೈಗೊಂಡಿರುವಂಥದ್ದು. ಒಂದು, ಭಾರತದ ವಾಯುನೆಲೆಯನ್ನು ದಾಟಿ ಕ್ಷಿಪಣಿ ಮತ್ತು ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಮಾಡುವಂತಹ ದುಸ್ಸಾಹಸವನ್ನು ಮಾಡಿತು. ಎರಡನೆಯದ್ದಾಗಿ ಅದರ ಜೊತೆಗೆ ನಸುಕಿನ ಜಾವದವರೆಗೂ ಕೂಡ ಪಾಕಿಸ್ತಾನದ ಸೇನೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯ ಉದ್ದಕ್ಕೂ ಕೂಡ ಶೆಲ್ಲಿಂಗನ್ನು ಕೈಗೊಂಡಿತ್ತು. ಅಂದರೆ ಬರೀ ಗುಂಡಿನ ದಾಳಿಯಲ್ಲ, ಶೆಲ್ ದಾಳಿಯನ್ನು ಕೈಗೊಂಡಿತ್ತು. ಅದರ ಪರಿಣಾಮಗಳು ಏನು ಎನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಾರಣ ಆಗಿರುವಂತಹ ಘಟನಾವಳಿಗಳೆಲ್ಲವೂ ಕೂಡ ನಿನ್ನೆ ರಾತ್ರಿ ಆಗಿರುವಂಥದ್ದು. ಜೊತೆಗೆ ಈ ದಾಳಿಯ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್, ಅಂದರೆ ವಿದ್ಯುತ್ತನ್ನು ಸಂಪೂರ್ಣವಾಗಿ ತೆಗೆಯಲಾಗಿತ್ತು. ಉದಾಹರಣೆಗೆ ಪಂಜಾಬ್ನ ಗುರ್ದಾಸ್ಪುರದಲ್ಲಿ 6 ಗಂಟೆಗೆಲ್ಲ ನಿನ್ನೆ ಕರೆಂಟ್ ತೆಗೆದುಬಿಟ್ಟಿದ್ದಾರೆ. 6 ಗಂಟೆಗೆಲ್ಲ ಕರೆಂಟ್ ತೆಗೆದಿದ್ದಾರೆ. ಯಾಕಂತ ಹೇಳಿದ್ರೆ ದಾಳಿ ಮಾಡ್ತಾರೆ ಅಂಥೇಳಿ ನಮಗೆ ಮುನ್ಸೂಚನೆ ಇತ್ತು. ಕಾರಣ ನಿನ್ನೆ ನಾವು ಬೆಳಿಗ್ಗೆ ಲಾಹೋರ್ ಮತ್ತು ರಾವಲ್ಪಿಂಡಿ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಹಾಗಾಗಿ ಎಕ್ಸ್ಪೆಕ್ಟೆಡ್ ಪಾಕಿಸ್ತಾನದವರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತು ನಮಗೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರತ ಸರ್ಕಾರ ರಾಜಸ್ಥಾನ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಹಲವು ಜಿಲ್ಲೆಗಳು, ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಜಮ್ಮು ಕಾಶ್ಮೀರ ಅಂತೂ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆಗಿದೆ ನಿನ್ನೆ, ಕಂಪ್ಲೀಟ್